ಹಾಯ್, ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ಅಭ್ಯರ್ಥಿಗಳೇ, ಈಗ ನೀವು ವಿಡಿಯೋನ ನೋಡ್ತಾ ಇದ್ದೀರಿ. ಇದು ಎಲ್ಲಿಪ್ಪ ಅಂದ್ರೆ ಮೂಡುಬಿದಿರೆಯ ಸ್ವರಾಜ್ ಮೈದಾನವನ್ನು ಗ್ರೌಂಡವನ್ನು ನೋಡ್ತಾ ಇದ್ದೀರಿ. ಇದೇನಪ್ಪ ಅಂದ್ರೆ ಸಿಂಥೆಟಿಕ್ ಗ್ರೌಂಡ್ ಅದ. ನೀವು ಬರಿಗಾಲಿಂದನೂ ಓಡ್ಬೋದು ಅಥವಾ ಏನಪ್ಪ ಅಂದ್ರೆ ಸ್ಯೂಸ್ ಹಾಕ್ಕೊಂಡು ಓಡ್ಬೋದು. ಗ್ರೌಂಡನ್ನು ನೋಡ್ತಾ ಇದ್ದೀರಿ. 400 ಮೀಟರ್ ಟ್ರ್ಯಾಕ್ ಅದ. ಇಲ್ಲಿ ನೋಡ್ತಾ ಇದ್ರಿ, ಇಲ್ಲಿ ಕಾಣಿಸ್ತದೆ. ಬಹುಶಃ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು ಫಿನಿಶಿಂಗು ಇಲ್ಲೇ ಮಾಡ್ಬೋದು. ಇಲ್ಲೇ ಬಾಕ್ಸ್ಗಳನ್ನು ಗ್ರೂಪ್ ಫಸ್ಟು, ಗ್ರೂಪ್ ಸೆಕೆಂಡು, ಗ್ರೂಪ್ ಥರ್ಡು, ಗ್ರೂಪ್ ಫೋರ್ತು ಬಾಕ್ಸ್ಗಳನ್ನ ಸಹಿತ ಇಲ್ಲೇ ಮಾಡ್ತಾರೆ. ಅಭ್ಯರ್ಥಿಗಳು ನೋಡ್ತಾ ಇದ್ರಿ. ಈಗಾಗಲೇ ಏನಪ್ಪ ಅಂದ್ರೆ ಮೂಡುಬಿದಿರೆ ಅಲ್ಲಿ ಸಂಬಂಧಪಟ್ಟಂಥ ಶಾಸಕರು ಸಹಿತ ಸಭೆಯೊಳಗೆ ಕೂಡಿ ಎಲ್ಲರೂ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡೋಣ ಅಂತ ತಿಳಿಸಿದ ಈಗಾಗಲೇ ಸಭೆಯನ್ನು ಮಾಡಿದ್ದಾರೆ. ಡೇಟ್ ಫಿಕ್ಸ್ ಆಗಿದೆ. ಹಾಗಾದರೆ ಇದು ಯಾವ ರ್ಯಾಲಿಪ್ಪ ಅಂದ್ರೆ ಮಂಗಳೂರು ವಿಹಾರದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ. ಎಲ್ಲಿಂದ ಎಲ್ಲಿ ತನಕ ನಡೀತದೆ ಅಂದರೆ ಜನವರಿ 28ರಿಂದ ಫೆಬ್ರವರಿ 14ವರೆಗೆ ರ್ಯಾಲಿ ನಡೀತಾ ಇದೆ. ಹಾಗಾದರೆ ನಾ ಈಗ ನಿಮ್ಗೆ ಹೇಳಲಿಕ್ಕೆ ವಿಷಯ ಬಂದಿದ್ದೇನಪ್ಪ ಅಂದ್ರೆ ಮಂಗಳೂರು ಯಾರು ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ ಅಭ್ಯರ್ಥಿಗಳು. ನಿಮ್ಗೆ ಗೊತ್ತಿರಲಿ, ಅಡ್ಮಿಟ್ ಕಾರ್ಡನ್ನು ಇವತ್ತು ಬಿಟ್ಟಾರೆ. ಈಗಲೇ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಗೆಲ್ಲರಿಗೂ ಗೊತ್ತಿರಲಿ ಏನಪ್ಪ ಅಂದ್ರೆ ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಬೇಕು ಸರ್ ಅಂತ ನೀವು ಕೇಳ್ಬೋದು. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಜಾಯಿನ್ ಇಂಡಿಯನ್ ಆರ್ಮಿ ಅಂತೇಳಿ ಸರ್ಚ್ ಮಾಡಿರಿ. ಆಮೇಲೆ ನಿಮ್ಮ ಜಿಮೇಲ್ ID ಹಾಕಿರಿ. ಆಮೇಲೆ ಪಾಸ್ವರ್ಡನ್ನು ಹಾಕಿರಿ ಅಂದರೆ ಅದು ಓಪನ್ ಆಗ್ತದೆ. ಬೈ ಚಾನ್ಸ್ ಈಗ ಎಲ್ಲರೂ ಪ್ರಯತ್ನ ಮಾಡ್ತಿರ್ತಾರೆ ರೀ. ಯಾಕಂದ್ರೆ ಮಂಗಳೂರು ವಿಹಾರದಿಂದ ಏನು ಮೂಡುಬಿದಿರೆಯಲ್ಲಿ ರ್ಯಾಲಿ ನಡೀತಾ ಇದೆ, ಇಲ್ಲಿ ಒಟ್ಟು ಎಷ್ಟು ಜನ ಅಭ್ಯರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಅಂದರೆ 20,000 ಜನ ಅಭ್ಯರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ನೋಡೋರು, ಎಲ್ಲರೂ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಲಿಕ್ಕೆ ಹೋಗ್ತಾರೆ. ಆದ್ದರಿಂದ ನೀವೇನು ಮಾಡ್ರಪ್ಪ ಅಂದ್ರೆ ರಾತ್ರಿ ಸ್ವಲ್ಪ ಟೈಮ್ ಬಿಟ್ಟಾದ್ರೂ ನೋಡಿರಿ, ನಾಳೆ ನೋಡಿರಿ. ಬೈ ಚಾನ್ಸ್ ಓಪನ್ ಆಗಲಿಲ್ಲ ಅಂದರೆ ಯಾರೂ ಭಯ ಪಡಬೇಡ್ರಿ. ಯಾಕೆ ಭಯ ಪಡಬೇಡ್ರಿ ಅಂದರೆ ಹಿಂದಿಂದೆಲ್ಲ ಗೊತ್ತದ ನಿಮ್ಗೆ. ಇಲ್ಲಿ ಓಪನ್ ಆಗಲಿಲ್ಲ, ಏನೋ ಪ್ರಾಬ್ಲಮ್ ಆಯ್ತಂದ್ರೆ ನೀವು ರ್ಯಾಲಿಕ್ಕಿಂತ ಮುಂಚೆ 1 ದಿನ 2 ದಿನ ಮುಂಚೆ ಹೋಗಿ ಅಲ್ಲಿ ಆರ್ಮಿಯವ್ರು ಬಂದಿರ್ತಾರೆ, ಅಲ್ಲೇ ಓಪನ್ ಮಾಡಿ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಕೊಡ್ತಾರೆ. ಹೆದರುವಂಥ ಅವಶ್ಯಕತೆ ಇಲ್ಲ. ಅಥವಾ ನೀವು ಮಂಗಳೂರು ಯಾರು ಅಲ್ಲಿ ಏರಕ್ಕೆ ಹೋಗಿಸಿಂದ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಓಪನ್ ಮಾಡ್ಕೊಂಬರ್ಬೋದು. ಅಂಜುವಂಥದ್ದಿಲ್ಲ. ನೀವು ಹೊಳ್ಳಿ ಓಪನ್ ಮಾಡೋಕ್ಕೆ ಹೋಗಿ ಏನಾದರೂ ಮಾಡೋಕ್ಕೆ ಹೋಗಿ ಲಾಕ್ ಮಾಡ್ಕೊಂಡು ಕೂಯ್ತಿರಪ್ಪ ಅಂದರೆ ಓಪನ್ ಆಗೋದಿಲ್ಲ. ಆವಾಗ ಪ್ರಾಬ್ಲಮ್ ಆಗುವಂಥ ಚಾನ್ಸ್ ಇರ್ತದೆ. ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಈಗಾಗಲೇ ಡಾಕ್ಯುಮೆಂಟ್ ಬಗ್ಗೆ ಸಾಕಷ್ಟು ನಾವು ವಿಡಿಯೋಗಳನ್ನು ಮಾಡೀನಿ, ಹೊಳ್ಳಿ ರಿಪೀಟ್ ಮಾಡೋದು ಬೇಡ. ನೀವು ರ್ಯಾಲಿಗೆ ಹೋಗುವಾಗ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಜೊತೆ 2 ಸೆಟ್ ಜೆರಾಕ್ಸ್ ಪ್ರತಿಯನ್ನು ಒಯ್ಯಿರಿ. 10th ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಒರಿಜಿನಲ್ ಇರಬೇಕು. 8th ಮೇಲೆ ಹೋಗೋರು 8th ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಇರಬೇಕು. PUC ಮೇಲೆ ಹೋಗೋರೆ 10th ಮತ್ತು PUC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಇರಬೇಕು. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಜೊತೆ 2 ಸೆಟ್ ಜೆರಾಕ್ಸನ್ನು ಒಯ್ಯಬೇಕು. ಏನೇನು ಒಯ್ಯಬೇಕು ಅನ್ನೋದು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಸಾಕಷ್ಟು ಮಾಹಿತಿಯನ್ನು ಈಗಾಗಲೇ ನಿಮ್ಗೆ ನೀಡೀನಿ, ನಿಮ್ಗೆ ಗೊತ್ತಿರಲಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಅಭ್ಯರ್ಥಿಗಳೇ, ಈಗ ಸಮಯ ಭಾಳ ಇಲ್ಲ. ಸಮಯ ಅಂದರೆ ಏನೋ ಜನವರಿ 28 ಅಂದರೆ ಇನ್ನು 15 ದಿವಸ ಮಾತ್ರ ಅದ. 15 ದಿನ ತರಬೇತಿಯಾಗಿ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರಕ್ಕೆ ಬರ್ತಂದ್ರೆ ತರಬೇತಿಗೆ ಬರ್ಬೋದು. 400 ಮೀಟರ್ ಟ್ರ್ಯಾಕ್ನಲ್ಲಿ ಪ್ರತಿನಿತ್ಯ ರನ್ನಿಂಗ್ ಮಾಡಿಸ್ತೀವಿ. ಪುಲ್ಲಪ್ಸು, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪು, ಹೈಟು, ವೇಟು, ಚೆಸ್ಟು. ಆರ್ಮಿ ರ್ಯಾಲಿ ಯಾವ ರೀತಿ ನಡೆಸ್ತಾರಲ್ಲ ಪ್ರತಿನಿತ್ಯ ನಾವು ಮಾಡ್ತಾ ಇರ್ತೀವಿ. ನಿಮ್ಮ ರಿಸಲ್ಟ್ ನಿಮ್ಗೆ ಇಲ್ಲೇ ಗೊತ್ತಾಗ್ತದೆ. ನಮ್ಮ ಸಂಸ್ಥೆಯೊಳಗೆ ನೀವು ಫಸ್ಟ್ ಗ್ರೂಪ್ ಹೊಡಿತೀರೋ, ಸೆಕೆಂಡ್ ಗ್ರೂಪ್ ಹೊಡಿತೀರೋ, ಥರ್ಡ್ ಗ್ರೂಪು, ಫೋರ್ತ್ ಗ್ರೂಪು, ಯಾವ ಗ್ರೂಪ್ ಹೊಡಿತೀರಿ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಅಭ್ಯರ್ಥಿಗಳೇ, 15 ದಿನದ ಬ್ಯಾಚನ್ನು ಮಾಡಿದ್ವಿ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಸ್ನೇಹಿತರಿದ್ದರೆ ಕಳಿಸ್ರಿ. ಯಾಕಂದ್ರೆ ಪ್ರತಿ ರವಿವಾರಕ್ಕೊಮ್ಮೆ ಡೆಮೋ ರ್ಯಾಲಿನೂ ಮಾಡ್ತಾ ಇರ್ತೀವಿ. ಬಹುಶಃ ನೋಡೇರಿ ನೀವು, ಪ್ರತಿ ರವಿವಾರಕ್ಕೊಮ್ಮೆ ಡೆಮೋ ರ್ಯಾಲಿನೂ ಬಿಡ್ತಾ ಇರ್ತೀವಿ. ಅಗ್ನಿವೀರ ಆರ್ಮಿ ರ್ಯಾಲಿ ಯಾವ ರೀತಿ ನಡೆಸ್ತಾರೆ ಅದೇ ರೀತಿಯೇ ಇಲ್ಲಿ ನಾವು ಫಿಸಿಕಲನ್ನು ನಡೆಸ್ತಾ ಇರ್ತೀವಿ. ಇದು ನಿಮ್ಗೆ ಗೊತ್ತಿರಬೇಕು ಅಭ್ಯರ್ಥಿಗಳೇ. ಭಾಳಷ್ಟು ಜನ ಅಭ್ಯರ್ಥಿಗಳು ಏನಾಗ್ತದೆ, ಅಡ್ಮಿಟ್ ಕಾರ್ಡ್ ಬಿಟ್ಟಾರ ಸರ್ ಅಂತ ತಿಳ್ಕೊಂಡು ರಾತ್ರಿ ಎದ್ದು ಓಡಾಕೆ ಹೋಗ್ರಿ. ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಒಮ್ಮೆ ಹುಮ್ತಾನ ಮಾಡಕ್ಕೆ ಹೋಗ್ಬೇಡ್ರಿ. ಒಮ್ಮೆ ಹಾರ್ಡ್ ವರ್ಕ್ ಮಾಡಕ್ಕೆ ಹೋಗಿ ಕಾಲದು ಹಿಡ್ಕೊಂಡು ನೀವು ಸೆಕೆಂಡ್ ಗ್ರೂಪು ಥರ್ಡ್ ಗ್ರೂಪರ ಪಾಸ್ ಹಾಕಿರ್ತೀರಿ. ಅದನ್ನು ಬಿಟ್ಟು ನೀವು ನಡೆಯೋಕ್ಕಾಗಿಲ್ಲಂಗೆ ಮಾಡ್ಕೋಬೇಡ್ರಿ. ಮತ್ತು ಹಂಗೆ ತಲೆ ಕೆಡಿಸ್ಕೋಬೇಡ್ರಿ ವಿದ್ಯಾರ್ಥಿಗಳೇ. ಆರಾಮಾಗಿ 2 ಟೈಮ್ ಮಾಡಿರಿ. ಈಗ ಹೆಂಗೆ ಮಾಡತ್ತಾರೆ ಹಂಗೆ ಮಾಡಿರಿ. ನಿಮ್ಗೆ ಈಗಾಗಲೇ ಗೊತ್ತದ, ಬೆಳಗಾವಿ ಯಾರೋದಿಂದ 12-13 ಲಿಸ್ಟ್ಗಳನ್ನು ಬಿಟ್ಟರು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಗ್ನಿವೀರ ಆರ್ಮಿಯನ್ನು ಸೆಲೆಕ್ಟ್ ಮಾಡ್ಕೊಂಡ್ರು. ಇಲ್ಲಿ ಫಸ್ಟ್ ಗ್ರೂಪ್ ಆದವರು ಸಿಲೆಕ್ಷನ್ ಆಗ್ಯಾರ, ಸೆಕೆಂಡು ಆಗ್ಯಾರ, ಥರ್ಡು ಆಗ್ಯಾರ, ಫೋರ್ತ್ ಗ್ರೂಪ್ ರನ್ನಿಂಗ್ ಹೊಡೆದವರು ಪಾಸ್ ಆಗ್ಯಾರ. ನಿಮ್ಗೆ ಗೊತ್ತಿರಲಿ, ಈ ಸಲ ಅಗ್ನಿವೀರ ಆರ್ಮಿ ವೇಕೆನ್ಸಿ ಚಲೋ ಅದಾವೆ. ಆದರೆ ಕಾಂಪಿಟೇಷನ್ ಭಾಳ ಐತಿ. ಮಂಗಳೂರು ಯಾರು 20,000 ಜನ ಭಾಗವಹಿಸತ್ತಾರೆ ರೀ. 20,000 ಜನದೊಳಗೆ ಆಯ್ಕೆ ಮಾಡಿ ತೊಗೋಬೇಕಾಗ್ತದೆ. ಆದ್ದರಿಂದ ನಿಮ್ಗೆ ಗೊತ್ತದ ಈಗಾಗಲೇ ಏನಪ್ಪ ಅಂದ್ರೆ ಎಕ್ಸಾಮ್ಗೆ 100 ಮಾರ್ಕ್ಸ್ ಇರ್ತದೆ, ಫಿಸಿಕಲ್ಗೆ 100 ಮಾರ್ಕ್ಸ್ ಇರ್ತದೆ. ನೀವು ಎರಡೂ ಇಂಪಾರ್ಟೆಂಟ ನಿಮ್ಗೆ. ಯಾಕಂದರೆ ಇಲ್ಲಿ ರನ್ನಿಂಗ ಫಸ್ಟ್ ಗ್ರೂಪ್ನಾಗ ಬಂದ್ರಿ ಅಂದ್ರೆ 60 ಮಾರ್ಕ್ಸ್ ಬರ್ತಾವೆ. ಪ್ಲಸ್ 10ಕ್ಕೆ 10 ತೆಗೆದ್ರೆ 40 ಮಾರ್ಕ್ಸ್. ಒಟ್ಟು 100ಕ್ಕೆ 100 ಇಲ್ಲಿ ಆಗ್ತದೆ. ಪ್ಲಸ್ ಅಲ್ಲಿ ಏನಾಗ್ತದೆ, ಎಕ್ಸಾಮು ಎರಡು ಕೂಡಿ ಅಂದ್ರೆ ಆರಾಮ್ ಈಸಿಯಾಗಿ ನೀವು ಸಿಲೆಕ್ಷನ್ ಆಗಲಿಕ್ಕೆ ಒಳ್ಳೆಯ ಅವಕಾಶ ಅದ. ಈಗಾಗಲೇ ಪ್ರತಿನಿತ್ಯ ವಿಡಿಯೋಗಳನ್ನ ನೋಡ್ತಾ ಇರ್ತೀರಿ. ಬೆಳಗಾವಿ ಯಾರದಿಂದ ಎಷ್ಟು ಜನ ಸಿಲೆಕ್ಷನ್ ಆಗ್ತಾ ನೋಡ್ತಾ ಇದ್ರಿ. ನಮ್ಮ ಸಂಸ್ಥೆಯಿಂದ ಫಸ್ಟು 78 ಜನ ಆಗಿರಿ. ಮತ್ತೀಗ 5 ಜನರಿಗೆ ನೆಕ್ಸ್ಟ್ ಈಗ 10, 11, 12, 13 ಏನು ಬಿಟ್ರಲ್ಲ, ಮತ್ತು 5 ಜನ ಸಿಲೆಕ್ಷನ್ ಆಗ್ಯಾರ ರೀ.
78 + 5 ಅಂದ್ರೆ ಏಟಾದ್ರಿ 83 ಜನ ಒಂದೇ ರ್ಯಾಲಿ ಒಳಗೆ ನಮ್ಮ ಸಂಸ್ಥೆಯಿಂದ ಆಯ್ಕೆಯಾಗಿರೋ ಅಭ್ಯರ್ಥಿಗಳೇ. ನಿಮಗೆಲ್ಲರಿಗೂ ವಿಷಯ ಗೊತ್ತಿರಲಿ, ಈಗಾಗಲೇ ವಿಡಿಯೋಗಳು ನೋಡ್ತಾ ಇರ್ತೀರಿ, ಅವ್ರು ಸತ್ಕಾರ ಮಾಡೋದು ನೋಡ್ತಾ ಇರ್ತೀರಿ, ಪ್ರತಿಯೊಂದು ನೋಡ್ತಾ ಇರ್ತೀರಿ. ಹಾಗಾದರೆ 15 ದಿನ ತರಬೇತಿಗೆ ಬರ್ತಂದ್ರೆ ಬರ್ಬೋದು, ನಿಮಗೆ ಅವಕಾಶ ಅದ. ಯಾಕಂದ್ರೆ ನಮ್ಮದು ಇಂಡಿಯನ್ ಆರ್ಮಿ ಸೇರುವಂಥ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡೋದು ನಮ್ಮ ಪ್ರೋತ್ಸಾಹ, ನಮ್ಮದು ಪ್ರಯತ್ನ ನಿಮ್ಮದು, ಇದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ, ಈ ಸದ್ಯ ಪ್ರೆಸೆಂಟಾಗಿ ಏನಪ್ಪ ಅಂದ್ರೆ ನಮ್ಮ ಸಂಸ್ಥೆಯೊಳಗೆ SSC GD ಸಂಬಂಧಪಟ್ಟ ಹಾಗೆ ಈಗ ಅಡ್ಮಿಷನ್ ಚಾಲೋದವು. ಅದೇ ರೀತಿಯಾಗಿ ಅಗ್ನಿವೀರ ಆರ್ಮಿಗೆ ಸಂಬಂಧಪಟ್ಟ ಹಾಗೆ ಅಡ್ಮಿಷನ್ ಚಾಲೋದವು. ಅಷ್ಟೇ ಅಲ್ಲದೆ BSF ಫಿಸಿಕಲ್ ಮಾಡಿಕೊಂಡು ನೆಕ್ಸ್ಟ್ ಎಕ್ಸಾಮ್ಗಾಗಿ ಸಹಿತ BSFದು ಅಡ್ಮಿಷನ್ ಚಾಲೋದವು. ಅದೇ ರೀತಿಯಾಗಿ TA ಆರ್ಮಿ ರ್ಯಾಲಿದು ಸಹಿತ ಅಡ್ಮಿಷನ್ ಚಾಲೋದವು. ನೆಕ್ಸ್ಟ್ ಫೆಬ್ರವರಿ ತಿಂಗಳದಾಗ ಸಿವಿಲ್, DR, KSRP, KSISF ಅವು ಎಲ್ಲ ಕ್ಲಾಸ್ಗಳನ್ನ ಫೆಬ್ರವರಿ ತಿಂಗಳಲ್ಲಿ ಪ್ರಾರಂಭ ಮಾಡ್ತಾಯಿದ್ವಿ. ಆದ್ದರಿಂದ ನಿಮ್ಮ ಫ್ರೆಂಡ್ ಯಾರೋ ಇದ್ದರೆ ಈ ಕೂಡಲೇ ಏನಪ್ಪ ಅಂದ್ರೆ ಫೋನ್ ಮಾಡಿ ಮಾಹಿತಿ ಅಂತ ತಿಳ್ಕೊರಿ. ಈಗಾಗಲೇ ನಮ್ಮ ಸಂಸ್ಥೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇದೇ ಜನವರಿ 27ಕ್ಕೆ 22 ವರ್ಷ ಮುಗಿಸಿ 23ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ದೀವಿ ಅಭ್ಯರ್ಥಿಗಳೇ. ಇನ್ನೊಂದು ವಿಶೇಷ ಸೂಚನೆಯನ್ನು ನಾನು ನಿಮ್ಗೆ ಹೇಳ್ತೀನಿ. ಈಗ ಯಾರಾದರೂ 10ನೇ ತರಗತಿ ಓದ್ತಾ ಇದ್ರೆ ನೆಕ್ಸ್ಟ್ ಇಯರ್ ಏನಪ್ಪ ಅಂದ್ರೆ PUC ನಮ್ಮಲ್ಲಿ ಅಡ್ಮಿಷನ್ ಮಾಡ್ಬೋದು. ಆರ್ಟ್ಸು, ಕಾಮರ್ಸು, ಸೈನ್ಸ್ ಮಾಡ್ಬೋದು. ಇಲ್ಲಿ ಸಾಲಿ ಕಲ್ಕೋತನ ಏನಪ್ಪ ಅಂದ್ರೆ ಆರ್ಮಿ ಪೊಲೀಸ್ ಕೋಚಿಂಗನ್ನು ತೆಗೆದುಕೊಳ್ಬೋದು. ಅದೇ ರೀತಿಯಾಗಿ PUC ಓದ್ತಕ್ಕಂಥ ಅಭ್ಯರ್ಥಿಗಳಿದ್ರೆ ನಮ್ಮ ಸಂಸ್ಥೆಯಲ್ಲಿ ಡಿಗ್ರಿ ಅಡ್ಮಿಷನ್ ಮಾಡ್ಬೋದು. ಡಿಗ್ರಿ ಓದ್ತಾನೆ ಆರ್ಮಿ ಪೊಲೀಸ್ ತರಬೇತಿಯನ್ನು ಪಡಿಬೋದು. ಎರಡೂ ಅವಕಾಶ. ಇತ್ತು ಸಾಲೇರ ಆಗಬೇಕು ಒಂದು, ಇಲ್ಲಾರ ನೌಕರಿ ಆಗಬೇಕು ಒಂದು, ಅಂಥ ಅವಕಾಶವನ್ನು ನಮ್ಮ ಸಂಸ್ಥೆಯಲ್ಲಿ ಇಟ್ಟಿವಿ. ನಿಮ್ಮ ಫ್ರೆಂಡ್ಸ, ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಪುರುಷ ಹಾಗೂ ಮಹಿಳೆಯರಿಗೆ ಅವಕಾಶ ಅದ. ಈ ವಿಡಿಯೋನ ಶೇರ್ ಮಾಡಿರಿ. ಮತ್ತು ಇನ್ನೊಂದು ಮಾಹಿತಿಯನ್ನು ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿ ಏನು ಮೂಡುಬಿದಿರೆ ಸ್ವರಾಜ್ ಮೈದಾನದಲ್ಲಿ ರ್ಯಾಲಿ ನಡೀತದ, ಪ್ರತಿನಿತ್ಯ ರನ್ನಿಂಗ್ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ಬಿಡ್ತಾ ಇರ್ತೀವಿ ಅಭ್ಯರ್ಥಿಗಳೇ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದರೆ ಪ್ರತಿನಿತ್ಯ ವಿಡಿಯೋಗಳನ್ನು ನೀವು ನೋಡ್ಬೋದು. ಅದ್ರ ಜೊತೆ ಏನಪ್ಪ ಅಂದ್ರೆ ಉದ್ಯೋಗ ಮಾಹಿತಿಯನ್ನು ಹೇಳ್ತಾ ಇರ್ತೀವಿ ಅಭ್ಯರ್ಥಿಗಳೇ. ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ನಿಮ್ಗೆ ಏನು ಕಮೆಂಟ್, ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಗಳನ್ನ ಮಾಡಿ. ಮತ್ತೆ ನಾಳೆ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ನೀವು ನೋಡ್ತಾ ಇದ್ರಿ ಇದೇ ಗ್ರೌಂಡು, ಸ್ವರಾಜ್ ಮೈದಾನ ಅಂದರೆ ಇದೇ ಕಾಣಿಸ್ತಾ ಇದೆ ನಿಮಗೆಲ್ಲರಿಗೂ ಕಾಣಿಸ್ತಾ ಇದೆ. ಇದೇ ಮೈದಾನ ಸಿಂಥೆಟಿಕ್ ಮೈದಾನದ, ಆರಾಮಾಗಿ ರನ್ನಿಂಗ್ ಮಾಡ್ಬೋದು ರೀ. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದಾಗ ಎಕ್ಸಲೆಂಟ್ ಹೊಡಿತಾನೆ ರೀ. ಇಲ್ಲಿ ಆರಾಮ್ ಹೊಡಿಬೋದು, ಅಂಥ ಗ್ರೌಂಡ್ ಅದ. ಈಗೇನು ಮಳೆಗಾಲ ಇಲ್ಲ, ಏನಿಲ್ಲ. ಮಳೆ ಐತೆ ಸರ, ಕಾಲು ಜಾರಿ ಸರ, ನಂಗೆ ಓಡೋಕ್ಕಾಗಲಿಲ್ಲ ಸರ, ಬಿದ್ದು ಸರ ಅನ್ನುವಂಥದ್ದು ಇಲ್ಲ. ಆರಾಮ್ ದಿನ ಎಷ್ಟು ಮಂದಿ ಬರಬೇಕು ಅಷ್ಟು ಮಂದಿಗೆ ಡೇಟನ್ನು ಫಿಕ್ಸ್ ಕೊಟ್ಟಿರ್ತಾರೋ. ಆರಾಮಾಗಿ ರನ್ನಿಂಗನ್ನು ಮಾಡ್ಬೋದು, ಪಾಸ್ ಮಾಡ್ಕೋಬೋದು. ಒಳ್ಳೆ ಮೈದಾನದ, ಒಳ್ಳೆಯ ಅವಕಾಶ ಅದ. 2026 ಇದು ಜನವರಿ ತಿಂಗಳು ಏನಪ್ಪ ಅಂದ್ರೆ ಜನವರಿ ಫೆಬ್ರವರಿ ನಿಮ್ಮ ಜೀವನದಲ್ಲಿ ಒಂದು ರಿಕಾರ್ಡ್ ಆಗಬೇಕು. ಏನು ರಿಕಾರ್ಡಪ್ಪ ಅಂದ್ರೆ 2026 ನಾನು ಮೂಡುಬಿದಿರೆಯ ಸ್ವರಾಜ್ ಮೈದಾನದಲ್ಲಿ ನಾನು ಸಿಲೆಕ್ಷನ್ ಆದೆ ಅಂತೇಳಿ ಹೇಳುವಂಗೆ ನಿಮ್ಗೆ ಉಳಿಬೇಕು. ಮೈಂಡ್ ಫಿಕ್ಸ್ ಮಾಡ್ಕೋಬೇಕು. ಮತ್ತು ಹಾಡು ಅಂತೇಳಿ ರಾತ್ರಿಯಲ್ಲಿ ಏಕ ಓಡಿ ಕೈಕಾಲು ನೋವು ಮಾಡ್ಕೋಬೇಡ್ರಿ. ನಿಮ್ಮ ಲೆಕ್ಕದಲ್ಲಿ ಓಡ್ತಿರ್ತೀರಿ ಅದೇ ರೀತಿನ ಓಡ್ರಿ. ನೀವು 15 ದಿನ ನಮ್ಮ ತರಬೇತಿಗೆ ಬಂದಿರಪ್ಪ ಅಂದರೆ ರನ್ನಿಂಗ್ ಸ್ಪೀಡ್ ಮಾಡೋದು ಹೇಗೆ, ಆಮೇಲೆ ಪ್ಲಬ್ಸ್ ಯಾವ ರೀತಿ ತೆಗಿಬೇಕು, ಆಮೇಲೆ ಅಗ್ನಿವೀರ ಆರ್ಮಿ ಫಿಸಿಕಲ್ ಎಕ್ಸಲೆಂಟ್ ಹೊಡೆದಂಥ ಅಭ್ಯರ್ಥಿಗಳಿಗೆ ಪ್ಯಾರಾ ಕಮಾಂಡೋದವರು ಸಿಲೆಕ್ಷನ್ ಮಾಡ್ಕೋತಾರೆ. ಅದು ನಿಮ್ಗೆ ಗೊತ್ತಿರಲಿ. ಈಗಾಗಲೇ ಬೆಳಗಾವಿ ಏರೋದಾಗ ಫಿಸಿಕಲ್ ಆದ ತಕ್ಷಣ ಅಲ್ಲಿ ಲಿಸ್ಟನ್ನು ತೆಗೆದುಕೊಂಡಿದ್ರು. ಹಾಗೆ ನಿಮ್ಮದು ತೆಗೆದುಕೊಳ್ತಾ ಇರ್ತಾರೆ. ಅದಕ್ಕೆ ಎಕ್ಸಲೆಂಟ್ ಹೊಡೆಯೋಕ್ಕೆ ಪ್ರಯತ್ನ ಮಾಡಿರಿ ಅಭ್ಯರ್ಥಿಗಳೇ. ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟನ್ನು ಮಾಡಿ. ಯಾಕಂದರೆ ಈಗ ಬಿಟ್ಟಾರಪ್ಪ ಅಂದರೆ ಈಗಿನ ಸುದ್ದಿ ಈಗ ಕೊಡ್ಬೇಕಂತೇಳಿ ಈಗ ರಾತ್ರಿ ಆದರೂ ಸಹಿತ ಈ ವಿಡಿಯೋನ ಮಾಡಿ ನಿಮಗೆ ಕಳಿಸ್ತಾ ಇದ್ದೀನಿ ಅಭ್ಯರ್ಥಿಗಳೇ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.